ಅಲ್ಲು ಅರ್ಜುನ್ ಅವರ ಅರೆಸ್ಟ್ ಮಾಡುವುದರ ಹಿಂದೆ ಒಂದು ರಾಜಕೀಯವಾದಂಥ ಷಡ್ಯಂತ್ರ ಇದೆ ಅನ್ನೋದನ್ನು ನಿಮಗೆ ನಾನು ಹೇಳಲಿಕ್ಕೆ ಹೊರಟ್ರೆ ಅಚ್ಚರಿಯಲ್ಲ, ಭಯಗೊಳ್ತೀನಿ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲೆಲ್ಲ ತುಷ್ಟೀಕರಣದ ರಾಜಕಾರಣ ಇದೆ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲೆಲ್ಲ ಕೇಂದ್ರ ಸರ್ಕಾರವನ್ನು ಅತ್ಯಂತ ಒಂದು ಆಜನ್ಮ ವೈರಿ ಅನ್ನುವ ರೀತಿಯಲ್ಲಿ ಅದನ್ನು ಭಾವಿಸುವಂಥ ಒಂದು ಸಂಗತಿಯನ್ನು ಗಮನಿಸಿದ್ದೇವೆ. ಇದೇ ನೀವು ಸಲ್ಮಾನ್ ಖಾನ್ನ ಪ್ರಶ್ನೆ, 6 ಜನರನ್ನು ಕುಡಿದು ಮತ್ತಿನಲ್ಲಿ ಅವರ ಐಷಾರಾಮಿ ಕಾರನ್ನು ಓಡಿಸಿ 6 ಜನರ ಪ್ರಾಣವನ್ನು ತೆಗೆದರು. ಅವರಿಗೆ ಶಿಕ್ಷೆ ಆಯ್ತೇನು? ಅವರನ್ನು ಇದೇ ರೀತಿ ಅರೆಸ್ಟ್ ಮಾಡಿದ್ರೇನು? ಅಲ್ಲು ಅರ್ಜುನ್ ಅವರ ಅರೆಸ್ಟ್ ಮಾಡಿದ್ದ ಈ ಒಂದು ಪ್ರಕರಣದಿಂದ ಪೊಲೀಸ್ ಇಲಾಖೆ ಇವತ್ತೇನು ಶಹಬಾಸ್ಗಿರಿ ಪಡಿತಾ ಇದೆ, ಆ ಶಹಬಾಸ್ಗಿರಿಗೆ ಪೊಲೀಸ್ ಇಲಾಖೆ ತಕ್ಕುದಾದಂಥ ಕೆಲಸವನ್ನು ಮಾಡಿಲ್ಲ. ಹಾಗಾದರೆ ಅಲ್ಲು ಅರ್ಜುನ್ ಅವರನ್ನು ಈ ರೀತಿಯಲ್ಲಿ ಅರೆಸ್ಟ್ ಮಾಡಿದ್ದು ಯಾಕೆ? ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಇಂಥ ಘಟನೆಗಳು ನಡೆದಾಗಲೆಲ್ಲ ಒಂದು ನಮಗೆ ವಿಸ್ಮಯ ಹುಟ್ಟುತ್ತದೆ, ವಿಚಿತ್ರ ಅಂತ ಅನ್ನಿಸ್ತದೆ. ಅದರ ಜೊತೆಗೆ ಈ ದೇಶದಲ್ಲಿ ಕೊನೆಗೂ ಕಾನೂನು ಉಳ್ಳವರಿಗೊಂದು, ಬಡವರಿಗೊಂದು, ರಾಜಕಾರಣಿಗಳಿಗೊಂದು, ಇನ್ನೊಬ್ಬರಿಗೆ ಮತ್ತೊಂದು, ಈ ರೀತಿಯ ಒಂದು ತರತಮತೆಯ ಜ್ಞಾನದಲ್ಲಿ ಈ 75 ವರ್ಷದಲ್ಲಿ ನಾವು ಏನು ನಮ್ಮ ಕಾನೂನು ದಂಡ ಪ್ರಯೋಗ ಆದದ್ದನ್ನು ನೋಡಿದ್ದೇವೆ. ಎಲ್ಲೋ ಒಂದು ಕಡೆ ಈಗ ಅದಕ್ಕೊಂದು ಸಮಾನವಾದಂಥ ದೃಷ್ಟಿಕೋನ ಲಭ್ಯವಾಗಿದೆ ಅನ್ನುವಂಥ ಒಂದು ಖುಷಿಯಲ್ಲಿ ಕೆಲವು ಸಾರಿ ನಾವು ಓಲಾಡ್ತೇವೆ, ತೇಲಾಡ್ತೇವೆ, ಸಂಭ್ರಮಿಸ್ತೇವೆ. ಅಂಥ ಒಂದು ಸಂದರ್ಭಕ್ಕೆ ಕಾರಣೀಭೂತವಾದದ್ದು ತೆಲುಗಿನ ಒಂದು ಸ್ಟಾರ್ ಅನ್ನುವಂಥ ಮೇಲ್ಮೆಯಲ್ಲಿ ನಿಂತಂಥ ಅಲ್ಲು ಅರ್ಜುನ್ ಅವರ ಅರೆಸ್ಟ್ ಆಗಿದೆ. ಪುಷ್ಪ 2 ಸಿನಿಮಾದ ಪ್ರೀಮಿಯರ್ ಶೋ ಸಂದರ್ಭದಲ್ಲಿ ಹೈದರಾಬಾದಿನ ಪ್ರತಿಷ್ಠಿತವಾದಂಥ ಸಂಧ್ಯಾ ಥಿಯೇಟರ್ನಲ್ಲಿ ಡಿಸೆಂಬರ್ 4ರಂದು ನಡೆದಂಥ ಶೋನ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಯಾವುದೇ ಪೂರ್ವಭಾವಿ ತಯಾರಿ ಇಲ್ಲದೇನೆ, ಪೊಲೀಸರಿಗೂ ತಿಳಿಸಿದ್ದೇನೆ, ಸರಿಯಾದಂಥ ಸೆಕ್ಯೂರಿಟಿಯ ವ್ಯವಸ್ಥೆಯನ್ನು ಮಾಡಿಕೊಳ್ದೇನೆ ದಿಢೀರಂಥ ಸಂಧ್ಯಾ ಥಿಯೇಟ್ರಿಗೆ ಭೇಟಿ ಕೊಟ್ಟಂಥ ಸಂದರ್ಭ, 20ಕ್ಕೂ ಹೆಚ್ಚು ಅವರ ಬೌನ್ಸರ್ಗಳು ಅಲ್ಲಿ ಸೇರಿದ ನ ಭೂತೋ ನ ಭವಿಷ್ಯತಿ ಅನ್ನೋ ಹಾಗೆ ನಾವು ಯಾರನ್ನು ಆರಾಧಿಸ್ತಾ ಇದ್ದೇವೋ ಆ ಆರಾಧ್ಯ ದೈವವೇ ಎಲ್ಲೋ ಭೂಲೋಕದಿಂದಲೋ ದೇವಲೋಕದಿಂದಲೋ ಅವತರಿಸಿ ಬಂದಿದ್ದಾರೆ ಅನ್ನುವ ರೀತಿಯಲ್ಲಿ ಈ ಸಿನಿಮಾ ತಾರೆಯರ ಸುತ್ತ ದಂಡಾಗಿ ನಿರೀಕ್ಷೆಗೆ ಮೀರಿ ಜನ ಸೇರುವುದು ಪ್ರಾಯಶಃ ತೆಲುಗು ದೇಶಮನ ಒಂದು ಬಹಳ ದೊಡ್ಡ ಚರಿತ್ರೆ ಅದು. ಹಾಗಾಗಿನೇ ಅಲ್ಲಿಯ ಸಿನಿಮಾ ನೀವು ಎಂತೆಂಥ ಅದ್ಭುತಗಳನ್ನು ಕೂಡ ಸಹಜವಾದ ರೀತಿಯಲ್ಲಿ ತೋರಿಸಲಾಗ್ತದೆ. ಒಬ್ಬ ನಾಯಕ ನಟ ಹಾರುವ ವಿಮಾನವನ್ನೇ ತಡೆದು ನಿಲ್ಲಿಸ್ತಾನೆ, ಓಡುವ ರೈಲನ್ನೇ ಎದುರುಗಡೆ ಕೈ ಬೆರಳನ್ನು 5 ಬೆರಳಿನ ಹಸ್ತವನ್ನು ಇಟ್ಟು ಅದನ್ನು ನಿಲ್ಲಿಸ್ತಾನೆ. ಅಲ್ಲಿಯ ಜನಗಳು ಅದನ್ನು ಒಪ್ಕೊಳ್ತಾರೆ, ಸಂಭ್ರಮಿಸ್ತಾರೆ, ಗೆಲ್ಲಿಸ್ತಾರೆ. ಪುಷ್ಪ 1 ಅದ್ಭುತವಾದಂಥ ಯಶಸ್ಸನ್ನು ಗಳಿಸಿದ್ದನ್ನು ನೀವು ಗಮನಿಸಿದ್ದೀರಿ. ಪುಷ್ಪ 2 ಈಗಾಗಲೇ ಅದು ಜಾಗತಿಕ ಮಟ್ಟದಲ್ಲಿ ಗಳಿಕೆಯಲ್ಲಿ ಕೂಡ ಹಿಂದಿನ ಎಲ್ಲ ದಾಖಲೆಯನ್ನು ಮುರಿದಿದೆ. ಆದರೆ ನಿನ್ನೆ ಅಲ್ಲು ಅರ್ಜುನ್ ಅವರನ್ನು ಆ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಂಥ ನೂಕುನುಗ್ಗಲಿನಲ್ಲಿ ರೇವತಿ ಅನ್ನುವರು ಬಹಳ ಭೀಕರವಾಗಿ ಸಾವನ್ನಪ್ತಾರೆ. ಅವರ ಸಣ್ಣ ಮಗ ಇನ್ನೂ ಆಸ್ಪತ್ರೆಯಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿ ಜೀವನ್ಮರಣದ ಹೋರಾಟವನ್ನು ನಡೆಸಿದ. ಇಂಥ ಸಂದರ್ಭ ಬಂದಂಥ ಹೊತ್ತಲ್ಲಿ ಮರುದಿನವೇ ಅಲ್ಲು ಅರ್ಜುನ್ ಅವರು ಈ ಸಂತ್ರಸ್ತ ಕುಟುಂಬಕ್ಕೆ ನಾನು 25 ಲಕ್ಷವನ್ನು ಪರಿಹಾರ ಧನವಾಗಿ ಕೊಡ್ತಾ ಇದ್ದೇನೆ, ಮತ್ತು ಆಸ್ಪತ್ರೆಯ ಖರ್ಚನ್ನು ಕೂಡ ನಿರ್ವಹಿಸಿ ಅವರ ಎಲ್ಲರ ಜವಾಬ್ದಾರಿಯನ್ನು ನಾನು ನಿರ್ವಹಿಸಿಕೊಳ್ತೇನೆ
ಅನ್ನುವಂಥ ಒಂದು ಮಾತನ್ನು ಆಡಿದರು. ಅದಕ್ಕೆ ಸಾಕಷ್ಟು ಜನ ಅವರನ್ನು ಪ್ರಶಂಸೆ ಕೂಡ ಮಾಡಿದರು. ಆದರೆ ರೇವತಿಯವರ ಗಂಡ ಭಾಸ್ಕರ್ ಅನ್ನುವರು FIR ಮಾಡಿದರು. ಈ ನನ್ನ ಹೆಂಡತಿಯ ತೊಳಿತದ ಸಾವಿಗೆ ಅಲ್ಲು ಅರ್ಜುನ್, ಥಿಯೇಟರ್ ಓನರ್, ಥಿಯೇಟರ್ ಮ್ಯಾನೇಜರ್, ಬೌನ್ಸರ್ಸ್ ಇವರೆಲ್ಲರೂ ಕಾರಣ ಅಂತ ಅವರು FIR ಮಾಡಿಸಿದರು. ಅಲ್ಲು ಅರ್ಜುನ್ ಒಬ್ಬರನ್ನು ಬಿಟ್ಟರೆ ಬಾಕಿಯವ್ರನ್ನೆಲ್ಲ ಅರೆಸ್ಟ್ ಮಾಡಲಾಗಿತ್ತು. ನಿನ್ನೆ ದಿಢೀರಂತ ಅಲ್ಲು ಅರ್ಜುನ್ ಜುಬಿಲಿ ಹಿಲ್ಸಿನ ಮನೆಗೆ ನುಗ್ಗಿದ ಪೊಲೀಸರು ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯ ಪೊಲೀಸ್ ಟೀಮ್ ಅವರ ಮನೆಯ ಸೆಕ್ಯೂರಿಟಿ ಗಾರ್ಡ್ಸ್ಗೆ ಮಾಹಿತಿಯನ್ನು ಕೊಟ್ಟು ನೇರವಾಗಿ ಅಲ್ಲು ಅರ್ಜುನ್ ಅವರ ಬೆಡ್ರೂಮಿಗೆ ನುಗ್ಗಿ ಕೊರಳು ಪಟ್ಟಿಯನ್ನು ಹಿಡಿದು ಅವರನ್ನು ಪೊಲೀಸ್ ಸ್ಟೇಷನ್ಗೆ ಎಳೆದೊಯ್ಯುವಂಥ ಪ್ರಯತ್ನವನ್ನು ಮಾಡಿ, ಉಪಹಾರ ಸೇವಿಸಿ ಬರ್ತೇನೆ, ಡ್ರೆಸ್ ಚೇಂಜ್ ಮಾಡ್ತೇನೆ, ನನ್ನದೇ ಆದಂಥ ಖಾಸಗಿ ವಲಯದಲ್ಲಿ ನಾನು ಇರುವಾಗ ಮನೆಯ ಗೇಟಿಗೆ ಬರುವುದು ಓಕೆ, ಬೆಡ್ರೂಮಿಗೆ ಬಂದದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಅವರು ಕೇಳಿದರು. ಆದರೆ ಪೊಲೀಸರು ಇದೊಂದು ಸೂಕ್ಷ್ಮವಾದಂಥ ವಿಚಾರ, ನಿಮ್ಮನ್ನು ವಿಚಾರಣೆಗೆ ಅಂತ ಠಾಣೆಗೆ ಕೊಂಡೋಗ್ತೇವೆ, ವಿನಃ ಬೇರೆ ಯಾವುದೇ ಉದ್ದೇಶ ಇಲ್ಲ ಅನ್ನುವಂಥ ಮಾತನಾಡ್ತಾರೆ. ಅಲ್ಲು ಅರ್ಜುನ್ ಅವರ ಪತ್ನಿ, ಅಲ್ಲು ಅರವಿಂದ್ ಅವರ ತಂದೆ ಎಲ್ಲರೂ ಅದನ್ನು ವಿರೋಧಿಸ್ತಾರೆ. ಠಾಣೆಗೆ ನಾವು ಬರ್ತೇವೆ ಅಂತೇವೆ. ಆದರೂ ಕೂಡ ಅವೆಲ್ಲವನ್ನು ಮೀರಿ ಕೊನೆಗೂ ಅಲ್ಲು ಅರ್ಜುನ್ ಅವರನ್ನು ಅರೆಸ್ಟ್ ಮಾಡಿ ಠಾಣೆಗೆ ಕರೆದೊಯ್ದು ಪ್ರಾಥಮಿಕವಾದಂಥ ಆರೋಗ್ಯದ ಚೆಕಪ್ಪನ್ನು ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ಕೋರ್ಟ್ನಲ್ಲಿ ಅಲ್ಲು ಅರ್ಜುನ್ ಅವರಿಗೆ ಬೇಲ್ ಕೂಡ ಸಿಕ್ಕಿದೆ. ಅವರು ವಾಪಸ್ ಮನೆಗೆ ಬಂದಿದ್ದಾರೆ. ಇದು ಪ್ರಕರಣ. ಹಾಗಾದರೆ ಈ ಪ್ರಕರಣವನ್ನು ಇಟ್ಟುಕೊಂಡು ಯಾವ ರೀತಿ ಗಮನಿಸಬಹುದು? ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜಿಮ್ಮಲ್ಲಿದ್ದಂಥ ದರ್ಶನ್ನರನ್ನು ಇದೇ ಚಂದನ್ನು ಮತ್ತು ಗಿರೀಶ್ ನೇತೃತ್ವದ ಪೊಲೀಸ್ ತಂಡ ಮೈಸೂರಿನಲ್ಲಿ ಅವರನ್ನು ಕುವೆಂಪು ನಗರದ ಜಿಮ್ಮಲ್ಲಿ ಬೆಳಗ್ಗೆ 7 ಅವರಿಗೂ ಹಾಗೆಯೇ ಯಾವುದೇ ರೀತಿಯಲ್ಲೂ ಮನೆಗೆ ಹೋಗಲಿಕ್ಕೂ, ಉಪಹಾರ ಸೇವಿಸಲಿಕ್ಕೂ, ಡ್ರೆಸ್ಸನ್ನು ಚೇಂಜ್ ಮಾಡಲಿಕ್ಕೂ, ತನ್ನ ಸ್ವಂತ ಕಾರಲ್ಲಿ ಬರ್ತೇನೆ ಅಂತ ಹೇಳಿದಾಗ ಬರಲಿಕ್ಕೂ ಯಾವುದನ್ನು ಬಿಡದೇನೆ ಪೊಲೀಸ್ ಜೀಪಲ್ಲಿ ಅವರನ್ನು ಎತ್ತಾಕೊಂಡು ಬಂದಾಗ ಎಲ್ಲರೂ ಭಾವಿಸಿದರು ಪೊಲೀಸ್ ಇಲಾಖೆ ತರತಮತೆಯನ್ನು ಮೀರಿ ಎಲ್ಲ ವರ್ಗಕ್ಕೂ ಒಂದೇ ರೀತಿಯ ಕಾನೂನಿನ ಚೌಕಟ್ಟನ್ನು, ಕಾನೂನಿನ ಸಾಧ್ಯತೆಗಳನ್ನು ಬಳಸ್ತಾ ಇದೆ ಅಂತ. ಆದರೆ FIR ಹಾಕಿದಾಗ ಆ ವಿಚಾರಣೆಯ ವಿವಿಧ ಮಗ್ಗುಲುಗಳನ್ನು ಗಮನಿಸಿದಾಗ ಚಂದನ್ ಅಂತ ಭ್ರಷ್ಟ ಅಧಿಕಾರಿ ಅಂತ ಯಾರೂ ಉಲ್ಲೇಖಿಸಲಿಕ್ಕೂ ಸಾಧ್ಯ ಇರಲಿಲ್ಲ. ಚಂದನ್ ಮತ್ತು ಗಿರೀಶ್ ಅವರ ನೇತೃತ್ವದ ಈ ತಂಡದ ಒಂದು ಪರಿಶೋಧನೆ ಅವರು ನಿರ್ವಹಿಸಿದಂಥ ಕರ್ತವ್ಯದ ಒಟ್ಟು ವ್ಯಾಪ್ತಿಯನ್ನು ಗಮನಿಸಿದಾಗ ಕರ್ನಾಟಕದ ಪೊಲೀಸ್ ಬಗ್ಗೆ ರಾಷ್ಟ್ರಾದ್ಯಂತ ಒಂದು ಪ್ರಶಂಸೆಯ ಸುರಿಮಳೆಯೇ ಪ್ರಾಪ್ತವಾಯಿತು. ಆದರೆ ಸ್ನೇಹಮಯಿ ಕೃಷ್ಣ ಅವರು ತನ್ನದೇ ಆದ ಧಾಟಿಯಲ್ಲಿ ಚಂದನ್ ಅವರ ಭ್ರಷ್ಟತೆಯನ್ನು, ಸ್ವಜನ ಪಕ್ಷಪಾತವನ್ನು, ಅವರ ಸಹೋದರಿಯ ಒಂದು ಕೊಲೆ ಕೇಸನ್ನು ಮುಚ್ಚಿ ಹಾಕುವ ಪ್ರಯತ್ನಕ್ಕೆ ಅವರು ಮುಂದಾದದ್ದನ್ನು ಇವೆಲ್ಲವನ್ನು ಬಿಚ್ಚಿಡುವುದರ ಜೊತೆಗೇ ಆ FIR ಅನ್ನುವಂಥದ್ದು ಎಂಥ ಬುಲ್ಶಿಟ್ ಅನ್ನೋದನ್ನು ನಮ್ಮದೇ ಚಾನಲ್ನಲ್ಲಿ ಅತ್ಯಂತ ಕರಾರುವಕ್ಕಾಗಿ ಅವರು ಹೇಳಿದಾಗ ಎಲ್ಲರ ತಲೆಯಲ್ಲಿದ್ದಂಥ ಅದ್ಭುತವಾದಂಥ ಒಂದು ಚರಿಷ್ಮಾ ಅದು ಕಳಚಿ ಬಿದ್ದದ್ದನ್ನು ಗಮನಿಸಿದ್ದೇವೆ. ಅಲ್ಲು ಅರ್ಜುನ್ ಅವರ ಈ ಪ್ರಕರಣವನ್ನು 2-3 ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು. ಒಂದು, ಪೊಲೀಸರ ಧೀಮಂತಿಕೆ, ಪೊಲೀಸರ ಶಾರ್ಪ್ನೆಸ್ಸು, ಒಂದು ಬಟ್ಟೆಯನ್ನು ಬದಲಾಯಿಸ್ಲಿಕ್ಕೆ ಕೊಡದೇನೆ, ಉಪಹಾರವನ್ನು ಸೇವಿಸ್ಲಿಕ್ಕೆ ಬಿಡದೇನೆ ಅಲ್ಲು ಅರ್ಜುನ್ ಅಂತ ಒಬ್ಬ ಜನಪ್ರಿಯ ನಟನನ್ನು ಬಂಧಿಸುವ ಮೂಲಕ, ಠಾಣೆಗೆ ಎಳೆದೊಯ್ಯುವ ಮೂಲಕ ಪೊಲೀಸು ಇಲಾಖೆ 75 ವರ್ಷದ ಸ್ವತಂತ್ರ ಭಾರತದ ಕೊನೆಯಲ್ಲಾದರೂ ಒಂದು ತನ್ನ ಧೀಮಂತಿಕೆಯನ್ನು, ಒಂದು ಸರ್ವರಿಗೂ ಸಮಾನವಾದಂಥ ಒಂದು ಕಾನೂನಿನ ದಂಡವನ್ನು ಬಳಸಿದೆ ಅನ್ನುವಂಥ ಒಂದು ನಿಟ್ಟುಸಿರನ್ನು, ಹೆಮ್ಮೆಯನ್ನು ವ್ಯಕ್ತಪಡಿಸಿದೆ. ಇದು ಒಂದು ಭಾಗ. ಹೌದು, ಪೊಲೀಸರಿಗೆ ನ್ಯಾಯಾಂಗಕ್ಕೆ, ಬಹುಮಟ್ಟಿಗೆ ಕಾರ್ಯಾಂಗಕ್ಕೂ ಕೂಡ
ಉಳ್ಳವರಿಗೆ ಒಂದು ನ್ಯಾಯ, ಬಲ್ಲಿದರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ, ನಿರ್ಗತಿಕರಿಗೆ ಒಂದು ನ್ಯಾಯ, ತಳ ಸಮುದಾಯದವರಿಗೆ ಒಂದು ನ್ಯಾಯ, ಈ ಥರದ ನ್ಯಾಯದ ಪರಿಭಾಷೆ ಇರಕೂಡದು. ಇಂಡಿಯನ್ ಪಿನಲ್ ಕೋಡ್ ಇರ್ಬೋದು, ಭಾರತೀಯ ಸಂವಿಧಾನ ಇರ್ಬೋದು, ಎಲ್ಲರಿಗೂ ಒಂದೇ ರೀತಿಯ ಅವಕಾಶವನ್ನು, ಒಂದೇ ರೀತಿಯ ದಂಡನೆಯನ್ನು ಬಯಸಿದೆ ಅನ್ನೋದು ನಮ್ಮ ಅಭಿಪ್ರಾಯ. ಕೊನೆಗೂ ಒಬ್ಬ ಸೆಲೆಬ್ರಿಟಿ ಅಲ್ಲು ಅರ್ಜುನ್ ಕೂಡ ಅವ್ರ ಮೇಲೆ ಕೇಸ್ ಆಯಿತು, ಉಳಿದವ್ರನ್ನೆಲ್ಲ ಬಂಧಿಸಿದರು. ಆದರೂ ಅವರು ಯಾವುದೇ ರೀತಿಯಲ್ಲೂ ಪ್ರಿಕಾಷನರಿ ಮೆಜರ್ಸನ್ನು ತೆಗೆದುಕೊಳ್ಳಿಕ್ಕೆ ಹೋಗಲಿಲ್ಲ. ನಿರೀಕ್ಷಣಾ ಜಾಮೀನನ್ನು ತೆಗೆದುಕೊಳ್ಳೋದಿದ್ರೆ ಅವರಿಗೆ ಬಹಳ ಸುಲಭದ ಮಾತಾಗಿತ್ತು. ಆದರೆ ಅರೆಸ್ಟ್ ಆಗುವ ಒಂದು ದಿನದ ಮೊದಲು ಇದರ ಬಿಸಿ ತಟ್ಟಿತ ಏನೋ ಗೊತ್ತಿಲ್ಲ, ಅವರು ಆ ಪ್ರಯತ್ನವನ್ನು ಮಾಡಿದ್ರು. ಆದರೆ ಕೋರ್ಟು ತಕ್ಷಣ ಅದನ್ನು ವಿಚಾರಣೆಗೆ ಎತ್ತುಕೊಳ್ಳಿಲ್ಲ. ಹಾಗಾಗಿ ಅವರು ಅರೆಸ್ಟ್ ಆಗಬೇಕಾಯಿತು. ಹಾಗಾದರೆ ಪೊಲೀಸ್ ಇಲಾಖೆಯ ಧೀಮಂತಿಕೆ ಇಲ್ಲಿ ಪ್ರದರ್ಶನ ಆಗಿದೆಯೇ? ಅವರ ಒಂದು ಕಾನೂನಿನ ಎದುರು ಎಲ್ಲರೂ ಸಾಮಾನ್ಯರು, ಬಲ್ಲವರು, ಉಳ್ಳವರು ಎಲ್ಲರೂ ಒಂದೇ ಅನ್ನುವಂಥ ಏಕ ಒಂದು ದೃಷ್ಟಿಯಲ್ಲಿ ಅವರು ಈ ಕಾರ್ಯಾಚರಣೆಯನ್ನು ಮಾಡಿದರೆ, ಸೆಲೆಬ್ರಿಟಿಯನ್ನಂತ ನೋಡಿದೇ ಅವರ ಬೆಡ್ರೂಮಿನ ಖಾಸಗಿ ಸ್ಥಳಕ್ಕೂ ಕೂಡ ದಾಳಿ ಇಟ್ಟು ಉಪಹಾರವನ್ನು ಸೇವಿಸಲಿಕ್ಕೆ ಬಿಡದೇನೆ, ಬಟ್ಟೆಯನ್ನು ಬದಲಾಯಿಸಲಿಕ್ಕೆ ಬಿಡದೇನೆ ಅವರನ್ನು ಎಳೆದೊಯ್ದ್ರಲ್ಲ, ಆಹಾ ಎಂಥ ಅದ್ಭುತವಾದಂಥ ಕಾರ್ಯಾಚರಣೆ ಅಂತ ನಿಮಗೂ ಅನಿಸಿದೆ, ನಮಗೂ ಅನಿಸಿದೆ. ಆದರೆ ನೆನಪಿಡಿ, ಅಲ್ಲು ಅರ್ಜುನ್ ಅವರ ಅರೆಸ್ಟ್ ಮಾಡುವುದರ ಹಿಂದೆ ಒಂದು ರಾಜಕೀಯವಾದಂಥ ಷಡ್ಯಂತ್ರ ಇದೆ ಅನ್ನೋದನ್ನು ನಿಮಗೆ ನಾನು ಹೇಳಲಿಕ್ಕೆ ಹೊರಟ್ರೆ ಅಚ್ಚರಿಯಲ್ಲ, ಭಯಗೊಳ್ತೀನಿ. ಈ ಕಾರ್ಯಾಚರಣೆ ನಡೆದದ್ದು ಜುಬಿಲಿ ಹಿಲ್ಸು, ಹೈದರಾಬಾದ್ ಅಂತಂದರೂ ಕೂಡ ಇದು ತೆಲಂಗಾಣದ ರೇವಂತ್ ರೆಡ್ಡಿ ಮುಖ್ಯಮಂತ್ರಿಯಾಗಿರುವಂಥ, ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ರಾಜ್ಯದಲ್ಲಿ ನಡೆದಿದೆ ಅನ್ನೋದನ್ನು ನೀವು ಮರೆಯಬಾರದು. ಇದು ಅತ್ಯಂತ ಜರೂರತ್ತಾಗಿ ನೀವು ನೋಟ್ ಮಾಡಬೇಕಾದಂಥ ಪಾಯಿಂಟ್. ಅಲ್ಲು ಅರ್ಜುನ್ ಯಾರು? ಅಲ್ಲು ಅರ್ಜುನ್ ಪವನ್ ಕಲ್ಯಾಣ್ ಚಿರಂಜೀವಿ ಕುಟುಂಬದ ಸಂಬಂಧಿ. ಅಲ್ಲು ಅರ್ಜುನ್ ಮೋದಿಯವರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಹೊಂದಿದಂಥ ಒಬ್ಬ ಸ್ಟಾರ್ ನಟ. ರಾಜಕೀಯದಲ್ಲಿಲ್ಲ ಅವರು, ರಾಜಕೀಯದ ಪಕ್ಷಪಾತವೂ ಇಲ್ಲ ಅವರಿಗೆ, ಎಲ್ಲ ಪಕ್ಷದವರು ಅವರಿಗೆ ಒಂದೇ. ಆದರೆ ದೇಶದ ಅಭಿವೃದ್ಧಿ, ಸನಾತನ ಧರ್ಮ, ದೇಶದ ಭವ್ಯತೆ, ಭವಿಷ್ಯ ಮತ್ತು ಈ 10 ವರ್ಷದಲ್ಲಿ ಆದಂಥ ಒಟ್ಟು ಭಾರತದ ಬದಲಾವಣೆಯ ಪರ್ವಕಾಲ ಏನಿದೆ ಅವರನ್ನು ಆಕರ್ಷಿಸಿದೆ. ಮೋದಿಯ ಪರವಾದಂಥ ಒಂದು ಮೃದು ಧೋರಣೆ ಮತ್ತು ಒಲವು ಅವರಲ್ಲಿ ಕಾಣಿಸ್ಕೊಂಡಿದೆ. ಇದಕ್ಕಿಂತ ಮುಖ್ಯವಾಗಿ ಚಿರಂಜೀವಿ ಮತ್ತು ಪವನ್ ಕಲ್ಯಾಣ್ ಅವರ ಸಂಬಂಧಿ, ಕುಟುಂಬಿಕ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ಕೆಲಸ ಮಾಡಿದೆ. ಕಾಲ್ತುಳಿತಕ್ಕೆ ಒಳಗಾಗಿ ಸತ್ತಂಥ ಈ ಘಟನೆ BNS ಆ್ಯಕ್ಟ್ 118/105 ಉದ್ದೇಶಪೂರ್ವಕವಾದಂಥ ಕೊಲೆ ಅಲ್ಲ, ಮರ್ಡರ್ ಅಲ್ಲ. ಆದರೆ ಸಾಂದರ್ಭಿಕವಾಗಿ ಆದಂಥ ಈ ಸಾವಿಗೆ ಕಾರಣೀಭೂತರಾದವರ ಮೇಲೆ ಸ್ಪಷ್ಟವಾದಂಥ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಈ ಆ್ಯಕ್ಟಿನಲ್ಲಿ ಅವಕಾಶ ಇದೆ. ಅಲ್ಲು ಅರ್ಜುನ್ನ ಮೇಲೆ 118 ಮತ್ತು 105 ಆ್ಯಕ್ಟನ್ನೇ ಬಳಸಲಾಗಿದೆ. ಆದರೆ ಅಲ್ಲು ಅರ್ಜುನ್ನ ರೀತಿಯಲ್ಲೇ ಇವರು ಒಬ್ಬ ರಾಜಕಾರಣಿಯನ್ನೇ ಅರೆಸ್ಟ್ ಮಾಡ್ತಾರೆಯೇ, ಒಬ್ಬ ಸೆಲೆಬ್ರಿಟಿಯನ್ನೇ ಅರೆಸ್ಟ್ ಮಾಡ್ತಾರೆಯೇ? ನಮಗೆ ಹಿಂದಿನ, ಮುಂದಿನ ಅಥವಾ ವರ್ತಮಾನದ ಸಂದರ್ಭದಲ್ಲಿ ನಡೆದಂಥ ಎಷ್ಟು ಘಟನೆಗಳನ್ನು ನಿಮ್ಮ ಕಣ್ಣೆದುರು ಇಡಲಿಕ್ಕೆ ಸಾಧ್ಯ ಇದೆ? ನಮಗೆ ಯಾರನ್ನ, ಎಲ್ಲಿ, ಹೇಗೆ, ರೇಪ್ ಕೇಸಲ್ಲಿ ಇನ್ನೊಂದು ಮಗದೊಂದು ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಎಷ್ಟೆಲ್ಲ ಜನ ಒಳಗೊಂಡಿಲ್ಲ, ಅವರನ್ನೆಲ್ಲರನ್ನು ಇದೇ ರೀತಿಯಲ್ಲಿ ಅರೆಸ್ಟ್ ಮಾಡಿದ್ದನ್ನು ನಾವು ಕಂಡಿದ್ದೇವೇನೋ? ಇಲ್ಲ. ಹಾಗಾದರೆ ಅಲ್ಲು ಅರ್ಜುನ್ ಅವರನ್ನು ಈ ರೀತಿಯಲ್ಲಿ ಅರೆಸ್ಟ್ ಮಾಡಿದ್ದು ಯಾಕೆ? ಇದಕ್ಕೆ ಅದರದೇ ಆದಂಥ ಒಂದು ರಾಜಕೀಯವಾದಂಥ ಕಾರಣ ಇದೆ. ಒಮ್ಮೆ ಚಂದ್ರಬಾಬು ನಾಯ್ಡು ಅವರ ಟೆರಿಟರಿಯಲ್ಲಿ ಈ ಘಟನೆ ನಡೆದಿದ್ದರೆ ಅಲ್ಲು ಅರ್ಜುನ್ ಅವರನ್ನು ಇದೇ ರೀತಿಯಲ್ಲಿ ಬಂಧಿಸುವಂಥ
ಕೆಲಸ ನಡೀತಾ ಇತ್ತೇ ಅಂತ ಪ್ರಶ್ನೆ ಮಾಡಿದರೆ ಇಂಪಾಸಿಬಲ್ ಅನ್ನೋದೇ ಉತ್ತರ, ಅಸಾಧ್ಯ ಅನ್ನೋದೇ ಉತ್ತರ. ಯಾಕೆಂತಂದರೆ ಅಲ್ಲಿ ಪವನ್ ಕಲ್ಯಾಣ್ ಇದ್ದಾರೆ, ಚಂದ್ರಬಾಬು ನಾಯ್ಡು ಇದ್ದಾರೆ, ಮೋದಿಯವರ NDA ಗೌರ್ಮೆಂಟಿನ ಭಾಗ ಅದು. ಈ ಎಲ್ಲ ಕಾರಣಗಳಿಂದ ಈ ರೀತಿಯ ಕಾರ್ಯಾಚರಣೆ ನಡೆಯುವುದಿಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನಾವು ಸಾಮಾನ್ಯವಾಗಿ ಒಂದು ಯೋಚನೆ ಮಾಡ್ತೇವೆ, ಪೊಲೀಸ್ ಇಲಾಖೆ, ಚಿಕ್ಕಡಪಲ್ಲಿಯ ಪೊಲೀಸ್ ಠಾಣೆಯ ಅಧಿಕಾರಿಗಳು ಎಂಥ ಅದ್ಭುತವಾದ ಕೆಲಸವನ್ನು ಮಾಡಿದರು. ಕೋಟಿ 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 ಬಾಚುವಂಥ ಪುಷ್ಪ ಇವತ್ತು ಜಾಗತಿಕ ದಾಖಲೆ ಮಾಡಿದೆ. ಅಲ್ಲು ಅರ್ಜುನ್ ಇವತ್ತು ರಾಷ್ಟ್ರಮಟ್ಟದ ಅಲ್ಲ, ಇಡೀ ಪ್ರಪಂಚದ ಒಂದು ಚಿತ್ರರಂಗದಲ್ಲಿ ತನ್ನದೇ ಆದಂಥ ಸ್ಥಾನ, ಮಾನ, ಗೌರವವನ್ನು ಉಳಿಸ್ಕೊಂಡಂಥ ನಟ. ಹಾಗಾಗಿ ಅಂಥ ಒಬ್ಬ ನಟನನ್ನು, ಅಂಥ ಒಬ್ಬ ಶ್ರೇಷ್ಠ ನಟನನ್ನು, ಜನಪ್ರಿಯ ನಟನನ್ನು ಏಕಾಏಕಿ ಒಬ್ಬ ಸಾಮಾನ್ಯ ಒಬ್ಬ ಮನುಷ್ಯ ಮಾಡಬಹುದಾದಂಥ ಒಂದು ಕೃತ್ಯವನ್ನು ಎಸಗಿ ಅದು ಕಾನೂನಿನ ಪ್ರಕಾರ ಅಪರಾಧ ಆರೋಪ ಅಂತ ಆದರೆ ಅವರನ್ನು ಹೇಗೆ ಕೊಳ್ಳಪಟ್ಟಿ ಹಿಡಿದು ಎಳತ್ತರ್ತಾರೋ ಅದೇ ರೀತಿಯಲ್ಲಿ ಪೊಲೀಸರು ಎಳತ್ತಂದ್ರು ಶಹಬಾಸ್ ಅಂತ ನಾವು ಹೇಳ್ತೇವೆ. ಆದರೆ ಇಲ್ಲಿ ಅದಲ್ಲ. ಚಿರಂಜೀವಿ ಮತ್ತು ಪವನ್ ಕಲ್ಯಾಣ್ ಆ್ಯಂಡ್ ಮೋದಿ, NDA ಗೌರ್ಮೆಂಟ್, ಈ ಎಲ್ಲ ಸಂಗತಿಗಳು ಈ ಒಂದು ಬಂಧನದ ಹಿಂದೆ ಕೆಲಸ ಮಾಡಿದೆ ಅಂತಂದರೆ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ, ಅದು ಸಹಜ ಅಂತ ಒಪ್ಕೋಬೇಕು. ರೇವಂತ್ ರೆಡ್ಡಿ ಮುಖ್ಯಮಂತ್ರಿ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಗೂ NDA ಗೌರ್ಮೆಂಟ್ಗೂ ಯಾವ ರೀತಿಯ ಜಟಾಪಟಿ ನಡೀತಾ ಇದೆ ಅನ್ನೋದನ್ನು ನೀವು ಗಮನಿಸಿದ್ದೀರಿ. ಚಳಿಗಾಲದ ಅಧಿವೇಶನದಲ್ಲಿ ರಾಹುಲ್ ಮತ್ತು ಸೋನಿಯಾ ಗಾಂಧಿ ಮೇಲೆ NDA MP ಗಳು ಸದಸ್ಯರು ಯಾವ ರೀತಿ ಮುಗಿಬೀಳ್ತಾ ಇದ್ದಾರೆ, ಅದಕ್ಕೆ ಪರ್ಯಾಯವಾಗಿ ಕಾಂಗ್ರೆಸ್ಸು ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲೆಲ್ಲ ತುಷ್ಟೀಕರಣದ ರಾಜಕಾರಣ ಇದೆ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲೆಲ್ಲ ಕೇಂದ್ರ ಸರ್ಕಾರವನ್ನು ಅತ್ಯಂತ ಒಂದು ಆಜನ್ಮ ವೈರಿ ಅನ್ನುವ ರೀತಿಯಲ್ಲಿ ಅದನ್ನು ಭಾವಿಸುವಂಥ ಒಂದು ಸಂಗತಿಯನ್ನು ಗಮನಿಸಿದ್ದೇವೆ. ಅದು ಕರ್ನಾಟಕ ಇರ್ಬೋದು, ಜಾರ್ಖಂಡ್ ಇರ್ಬೋದು, ತೆಲಂಗಾಣ ಇರ್ಬೋದು, ಎಲ್ಲೇ ಇರ್ಬೋದು. ತೆಲಂಗಾಣದಲ್ಲಿ ಇವತ್ತು ಒಂದು ಸೇಡಿನ ರಾಜಕಾರಣ ನಡೆದಿದೆ, ದ್ವೇಷದ ರಾಜಕಾರಣ ನಡೆದಿದೆ. ಪೊಲೀಸ್ ಇಲಾಖೆಯನ್ನು ಈ ರೀತಿಯಲ್ಲಿ ಬಳಸಿಕೊಂಡು ಅವರ ಕಾಸಾತನವನ್ನು ಗಮನಿಸದೇನೆ, ಉಪಹಾರವನ್ನು ಮಾಡಲಿಕ್ಕೆ ಬಿಡದೇನೆ, ಬಟ್ಟೆಯನ್ನು ಬದಲಿಸಲಿಕ್ಕೆ ಬಿಡದೇನೆ ಏಕಾಏಕಿ ಅವರನ್ನು ಎತ್ತಾಕೊಂಡು ಬರಲಾಗಿದೆ ಅನ್ನುವಂಥ ಈ ನ್ಯೂಸ್ ಏನಿದೆ, ಇದು ಪೊಲೀಸ್ ಇಲಾಖೆಯ ಕರ್ತವ್ಯ ನಿಷ್ಠೆಯ ಪ್ರಜ್ಞೆಯಲ್ಲ, ಅಥವಾ ನಮ್ಮ ಇಂಡಿಯನ್ ಪಿನಲ್ ಕೋಡಿನ ಆ್ಯಕ್ಟಿನ ಒಂದು ಪರಿಣಾಮಕಾರಿಯಾದಂಥ ಪ್ರಚುರಪಡಿಸುವಿಕೆಯೂ ಅಲ್ಲ, ಲಗಾವ್ ಮಾಡುವಂಥ ಕೆಲಸವೂ ಅಲ್ಲ. ಇಲ್ಲಿ ರಾಜಕೀಯವು ನಡೆದಿದೆ. ಅಲ್ಲು ಅರ್ಜುನನ್ನು ಬಂಧಿಸುವ ಮೂಲಕ ಪರ್ಯಾಯವಾಗಿ ಪವನ್ ಕಲ್ಯಾಣ್, ಪರ್ಯಾಯವಾಗಿ ಚಿರಂಜೀವಿ, ಪರ್ಯಾಯವಾಗಿ ಮೋದಿಯ NDA ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಚುರುಕು ಮುಟ್ಟಿಸುವಂಥ ವ್ಯರ್ಥ ಪ್ರಯತ್ನವನ್ನು ತೆಲಂಗಾಣ ಸರ್ಕಾರ ಮಾಡಿದೆ. ಅದರ ಅರ್ಥ ನೀವೊಂದು ಹೇಳ್ಬೋದು, ಹಾಗಾದರೆ ರೇವತಿ ಅಂತ ಒಬ್ಬ ಅಮಾಯಕ ಹೆಣ್ಣುಮಗಳು, ಅಭಿಮಾನಿ, ಕಾಲ್ತುಳಿತಕ್ಕೆ ಸತ್ತದ್ದಕ್ಕೆ ಬೆಲೆ ಇಲ್ಲಿವೆ, ನೀವು ಹಾಗಾದರೆ ಅವರು ಸತ್ತಂಥ ದಾರುಣತೆಯನ್ನು ಸಮರ್ಥಿಸ್ತಾ ಇದ್ದೀರಾ ಅಂತ ಕೇಳಿದರೆ 100ಕ್ಕೆ 100 ನೋ. ಆದರೆ ಆ ಹೆಣ್ಣುಮಗಳ ಸಾವಿಗೂ ಅವರ ಕಿರು ಮಗನ ಚಿಂತಾಜನಕ ಸ್ಥಿತಿಯಲ್ಲಿ ಇವತ್ತು ಹೋರಾಡ್ತಾ ಇರುವಂಥ ಜೀವನ ಮರಣದ ಸ್ಥಿತಿಗೂ ನಮಗೆ ಅನುಕಂಪ ಇದೆ. ಮತ್ತು ಅವರಿಗೆ ಕಾನೂನಿನ ಪ್ರಕಾರ ಏನು ಅಪರಾಧ ಆಗಿದೆ, ಆ ಆರೋಪಿ ಯಾರು, ಅದು ಅಲ್ಲು ಅರ್ಜುನ್ ಆಗಲಿ, ಥಿಯೇಟರ್ ಮಾಲೀಕರಾಗಲಿ, ಥಿಯೇಟರ್ನ ಮ್ಯಾನೇಜರ್ ಆಗಲಿ, ಅವರ ಬೌನ್ಸರ್ಗಳಾಗಲಿ, ಅವರಿಗೆ ತಕ್ಕ ಶಿಕ್ಷೆ ಆಗತಕ್ಕದ್ದು. ಆದರೆ ಒಬ್ಬ ಅಭಿಮಾನಿಯನ್ನು ನೋಡುವುದಕ್ಕೆ ಹೋಗುವಾಗ ಒಂದು ಕುಟುಂಬದ 4 ಜನ ಸಣ್ಣ ಮಗುವನ್ನು ಹಿಡ್ಕೊಂಡು ಅಂಥ ಪ್ರದೇಶಕ್ಕೆ ಭೇಟಿ ನೀಡುವಾಗ ನಮಗೂ ಕೂಡ ಒಂದು ವ್ಯವಧಾನ ಇರಬೇಡವೇ? ಕುಂಭಮೇಳದಲ್ಲಿ ಎಷ್ಟು ಕಾಲ್ತುಳಿತವನ್ನು ನಾವು ನೋಡಿಲ್ಲ, ಕೆಲವು ಜಾತ್ರೆಗಳಲ್ಲಿ ಎಷ್ಟು ಕಾಲ್ತುಳಿತವನ್ನು ನಾವು ಕಂಡಿಲ್ಲ. ಅಂಥ ಸಂದರ್ಭಕ್ಕೆ ನಾವು ಹೋಗುವಾಗ ಕನಿಷ್ಠ ಮಟ್ಟದ ಒಂದು ಜಾಗೃತಿಯನ್ನು ನಾವು ಮಾಡೋದು ಬೇಡವೇ? ಹಾಗಾದರೆ ಇವೆಲ್ಲ ಪ್ರಶ್ನೆಗಳು ಹುಟ್ಟುಕೊಳ್ತವೆ. ಅಷ್ಟಾಗಿಯೂ ಕಾಲ್ತುಳಿತಕ್ಕೆ ಒಳಗಾಗಿ ಸತ್ತಂಥ ರೇವತಿ
ಅವರ ಕುಟುಂಬಕ್ಕೆ, ರೇವತಿ ಅವರ ಸಾವಿಗೆ ಅತ್ಯಂತ ದಾರುಣವಾದಂಥ ಒಂದು ಸ್ಥಿತಿ ಅನ್ನೋದನ್ನು ನಾವು ಮರೆಯಬಾರದು. ಅದಕ್ಕೆ ಕಾರಣವಾದಂಥ ಪರಿಸರ ಇರ್ಬೋದು, ಆವರಣ ಇರ್ಬೋದು, ವ್ಯಕ್ತಿಗಳಿರ್ಬೋದು, ಅವರಿಗೆ ದಂಡನೆ ಆಗತಕ್ಕದ್ದು. ಆದರೆ ಅಲ್ಲು ಅರ್ಜುನ್ನು ಅದರ ನೆಕ್ಸ್ಟ್ ಡೇ 25 ಲಕ್ಷವನ್ನು ಪರಿಹಾರವನ್ನು ಘೋಷಿಸಿದ್ದಾರೆ. ಆಸ್ಪತ್ರೆಯ ಎಲ್ಲ ಖರ್ಚನ್ನು ತಾನು ನೋಡ್ತೇನೆ ಅಂತ ಹೇಳಿದ್ದಾರೆ. ಇಂಥ ಘಟನೆ ನಡೆಯಬಾರದಿತ್ತು. ಅದಕ್ಕಾಗಿ ನಾನು ತೀವ್ರವಾಗಿ ದುಃಖ ಆಗಿದೆ. ಅವರ ಕುಟುಂಬದೊಟ್ಟಿಗೆ ನಾನು ಅತ್ಯಂತ ವಿಷಾದದಿಂದ ಮತ್ತು ಕಳಕಳಿಯಿಂದ ನಾನು ನಿಲ್ತೇನೆ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಅವರೇನು ಹಿಟ್ ಆ್ಯಂಡ್ ರನ್ ಮಾಡಿಲ್ಲ. ಇದೇ ನೀವು ಸಲ್ಮಾನ್ ಖಾನ್ನ ಪ್ರಶ್ನೆ, 6 ಜನರನ್ನು ಕುಡಿದು ಮತ್ತಿನಲ್ಲಿ ಅವರ ಐಷಾರಾಮಿ ಕಾರನ್ನು ಓಡಿಸಿ 6 ಜನರ ಪ್ರಾಣವನ್ನು ತೆಗೆದರು. ಅವರಿಗೆ ಶಿಕ್ಷೆ ಆಯ್ತೇನು? ಅವರನ್ನು ಇದೇ ರೀತಿ ಅರೆಸ್ಟ್ ಮಾಡಿದ್ರೇನು? ಕೃಷ್ಣಮೃಗ ಇವತ್ತು ಅತ್ಯಂತ ಒಂದು ಆತ್ಯಂತಿಕ ಸ್ಥಿತಿಯಲ್ಲಿರುವಂಥ ಸಂತತಿ, ಅದರ ವಿನಾಶ ಆಗ್ತಾ ಇದೆ. ಕೃಷ್ಣಮೃಗವನ್ನು ಮುಟ್ಟಿದ್ರೆ ಇವತ್ತು ನಾನ್ ಬೆಲೆಬಲ್ ವಾರೆಂಟು, ಅತ್ಯಂತ ಕಠಿಣ ಶಿಕ್ಷೆ ಇದೆ. ಆದರೆ ಎಷ್ಟು ವರ್ಷ ಆಯಿತು? ಮೃಗವನ್ನು ಹೊಡೆದು ವಿಡಿಯೋ ಮಾಡಿಬಿಟ್ಟಿದ್ರು ಕಳ್ಳರು. ಇದೇ ಸಲ್ಮಾನ್ ಖಾನ್ ಗ್ಯಾಂಗು. ಏನು ಮಾಡಿದ್ರಿ ಅವರನ್ನು? ಇದೇ ಥರ ಅರೆಸ್ಟ್ ಮಾಡಿದ್ರೇನು? ಎಷ್ಟು ಕಡೆ ಪೊಲೀಸರು ಇದೇ ಥರದ ಸೆಲೆಬ್ರಿಟಿಗಳನ್ನು ಅವರು ಮಾಡಿದ ತಪ್ಪಿಗೆ ಅರೆಸ್ಟ್ ಮಾಡಿದ್ದಾರೆ? ಇಲ್ಲ, ಮಾಡಿಲ್ಲ. ಈ ಅಲ್ಲು ಅರ್ಜುನ್ನ ಪ್ರಕರಣವನ್ನು ಇಟ್ಕೊಂಡು ಮುಕ್ತವಾಗಿ ನಿಮ್ಮೊಟ್ಟಿಗೆ ಒಂದು ಚರ್ಚೆ ಮಾಡುವಂಥ ಒಂದು ಸ್ಥಿತಿಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಹೊರತು ಅಲ್ಲು ಅರ್ಜುನ್ ಅವರ ಸಮರ್ಥನೆ ಅಲ್ಲ. ಅದು ಅಲ್ಲು ಅರ್ಜುನ್ ಆಗಲಿ, ಅವರ ಇನ್ನೊಬ್ಬ ಆಗಲಿ, ಯಾವುದೇ ಸೆಲೆಬ್ರಿಟಿ ಆಗಲಿ, ಈ ದೇಶದ ಕಾನೂನು, ಈ ದೇಶದ ಸಂವಿಧಾನ, ಈ ದೇಶದ ಜನತಂತ್ರ ವ್ಯವಸ್ಥೆಯ ಆಶಯ ಮತ್ತು ಅದರ ಇಡೀದಾದಂಥ ಚೌಕಟ್ಟು ಅದು ಅವರಿಗೂ ಅನ್ವಯಿಸಬೇಕು, ನಮಗೂ ಅನ್ವಯಿಸಬೇಕು, ಸಾಮಾನ್ಯರಿಗೂ ಅನ್ವಯಿಸಬೇಕು. ಆದರೆ ಅಲ್ಲು ಅರ್ಜುನ್ ಅವರ ಅರೆಸ್ಟ್ ಮಾಡಿದ್ದ ಈ ಒಂದು ಪ್ರಕರಣದಿಂದ ಪೊಲೀಸ್ ಇಲಾಖೆ ಇವತ್ತೇನು ಶಹಬಾಸ್ಗಿರಿ ಪಡಿತಾ ಇದೆ, ಆ ಶಹಬಾಸ್ಗಿರಿಗೆ ಪೊಲೀಸ್ ಇಲಾಖೆ ತಕ್ಕುದಾದಂಥ ಕೆಲಸವನ್ನು ಮಾಡಿಲ್ಲ. ಎಲ್ಲವನ್ನು ಅವಸರವಾಗಿ ಮಾಡಿ ಅದನ್ನೊಂದು ಪ್ರಪೋಗಾಂಡವಾಗಿ ನರೇಟಿವನ್ನು ಸೃಷ್ಟಿ ಮಾಡುವ ಮೂಲಕ ನಾವೇನೋ ಮಹಾನ್ ಸಾಧಿಸಿದ್ದೇವೆ ಅಂತ ತೆಲಂಗಾಣ ಪೊಲೀಸರು ಇವತ್ತು ಏನೋ ಶಹಬಾಸ್ಗಿರಿ ಪಡಿತಾ ಇದ್ದಾರೆ. ಅದರ ಹಿಂದೆ ಒಂದು ರಾಜಕೀಯದ ಒಂದು ಕ್ರೌರ್ಯ ಅಡಗಿದೆ, ಷಡ್ಯಂತ್ರ ಅಡಗಿದೆ, ಕಾಂಗ್ರೆಸ್ಸಿನ ಇಡೀದಾದಂಥ ಕುತಂತ್ರ ಅಡಗಿದೆ. ಅದಲ್ಲದೇ ಇದ್ದ ಪಕ್ಷದಲ್ಲಿ ಇವತ್ತು ಅವರೇನು ಮಾಡಿದ್ದಾರೆ ಪೊಲೀಸರು, ಅದು ಅತ್ಯಂತ ಶ್ಲಾಘ್ಯ, ಅತ್ಯಂತ ಅದ್ಭುತವಾದಂಥ ಕೆಲಸ. ಸಂವಿಧಾನಾತ್ಮಕವಾಗಿ ಮತ್ತು ಕಾನೂನಾತ್ಮಕವಾಗಿ ಆ ದಂಡವನ್ನು ಬಳಸಬೇಕಾದಾಗ ಅವನು ಎಷ್ಟೇ ಪ್ರತಿಷ್ಠಿತ ವ್ಯಕ್ತಿ ಆದರೂ ಕಾನೂನಿನ ದೃಷ್ಟಿಯಲ್ಲಿ ನೀವು ಒಬ್ಬ ಬೀದಿಯಲ್ಲಿ ನಿಂತ ಸಾಮಾನ್ಯ ಒಬ್ಬ ಅಪರಾಧಿಯೋ ಆರೋಪಿಯೂ ಒಂದೇ, ನೀವು ಒಂದೇ ಅನ್ನುವಂಥ ಏಕತಕ್ಕಡಿಯಲ್ಲಿ ನಾವು ಅದನ್ನು ತೂಗ್ತಾ ಇದ್ದೇವೆ ಅನ್ನುವಂಥ ಒಂದು ಧೀಮಂತಿಕೆಯನ್ನು ಪೊಲೀಸರು ಪ್ರದರ್ಶಿಸಿದ್ದಾರೆ ಅಂತ ನಾವು ಭಾವಿಸ್ಬೋದು. ಆದರೆ ಈ ಧೀಮಂತಿಕೆಯ ಹಿಂದೆ ಲೊಟ್ಟೆ, ಲೊಳಲೊಟ್ಟೆ, ಭ್ರಷ್ಟತೆ ಮತ್ತು ರಾಜಕೀಯದ ಷಡ್ಯಂತ್ರ ಮನೆ ಮಾಡಿದೆ ಅನ್ನೋದು ಅತ್ಯಂತ ಖೇದಕರ. ಇದನ್ನು ನಿಮ್ಮ ಎದುರು ನಾನು ಹೇಳಲಿಕ್ಕೆ ಹೊರಟದ್ದು. ಇವೆಲ್ಲದರ ಮಧ್ಯೆ ರೇವತಿ ಅವರಿಗೆ ನ್ಯಾಯ ಸಿಗಬೇಕು. ರೇವತಿ ಅವರ ಚಿಕ್ಕ ಮಗ ಗುಣಮುಖರಾಗಿ ಬದುಕಿಗೆ ವಾಪಸ್ಸಾಗಬೇಕು. ರೇವತಿ ಅವರ ಕುಟುಂಬಕ್ಕೆ ಈ ಅನ್ಯಾಯಕ್ಕೆ ಪರ್ಯಾಯವಾಗಿ ಸರಿಯಾದ ರೀತಿಯಲ್ಲಿ ನ್ಯಾಯವನ್ನು ದೊರಕಿಸಿಕೊಡುವ ಕೆಲಸವನ್ನು ತೆಲಂಗಾಣ ಸರ್ಕಾರ ರೇವಂತ್ ರೆಡ್ಡಿ ಮಾಡಬೇಕು. ಕೇವಲ ನೀವು ಸಿನಿಮಾದ ರೀತಿಯಲ್ಲೇ ಸಿನಿಮೀಯವಾಗಿ ಅವರನ್ನು ಅರೆಸ್ಟ್ ಮಾಡಿ ನಾವು ಭಲೇ ಭಾಳ ದೊಡ್ಡ ಪೊಲೀಸ್ಗಿರಿ ಅಂತ ಶಾಬಾಸ್ಗಿಟ್ಟಿಸ್ಕೊಳ್ಳೋದ್ರ ಹಿಂದೆ ಏನೂ ಉಳಿದಿಲ್ಲ. ಯಾಕೆಂದರೆ ಅವರ ಕೊಟ್ಟ ಎಂಜಲ ಕಾಸಿಗೆ ಮತ್ತೆ ಕೈ ಒಡ್ತೀರಿ, ಭ್ರಷ್ಟಾಚಾರಕ್ಕೆ ಕೈ ಒಡ್ತೀರಿ, ಸೆಲೆಬ್ರಿಟಿಗಳ ಎದುರು ನಾಮರ್ದರ ಹಾಗೆ ನೀವು ನಡು ಬಗ್ಗಿಸಿ ನಿಲ್ತೀರಿ. ಕೊನೆಗೆ ರಾಜಕೀಯ ಕಾರಣಕ್ಕಾಗಿ ಇಂಥ ಕೆಲಸವನ್ನು ಮಾಡಿ ಅರೆಸ್ಟ್ ಮಾಡಿ ಒಂದು ಬಹಳ ದೊಡ್ಡ ಪೊಲೀಸ್ಗಿರಿಯನ್ನು ಮೆರೆದು ಸಿನಿಮೀಯವಾದಂಥ ಒಂದು ಶ್ರೇಯಸ್ಸನ್ನು ಜನಸಾಮಾನ್ಯರ ಎದುರು ಭ್ರಮಾತ್ಮಕವಾಗಿ ಕಟ್ಟಿ ನಾವೇನೋ ಭಯಂಕರ ಸಾಧಿಸಿದ್ದೇವೆ ಅನ್ನುವಂಥದ್ದೇನು ಆ ಶ್ರೇಯಸ್ಸನ್ನು ಪಡ್ಕೊಳ್ಳೋದಿದೆಯಲ್ಲ, ಅದು ಅತ್ಯಂತ ನಾಚಿಕೆಗೇಡು ಅಂತ ನನ್ನ ಭಾವನೆ. ನಮಸ್ತೆ.